ಎಲ್ರಿಗೂ ನಮಸ್ಕಾರ. ದೇವ್ರಂದರೆ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಅಂದರೆ ಸ್ವಲ್ಪ ಜನ ಮಾತ್ರ ಆ ಥರ ಇರೋದು, ಜಾಸ್ತಿ ಜನ ನಂಬ್ತಾರೆ. ಇನ್ನೊಂದಷ್ಟು ಜನರಿಗೆ ನಂಬಿಕೆ ಇರುತ್ತೆ, ಆದರೆ ಪೂಜೆ ಮಾಡೋಲ್ಲ. ಅಂಥ ಪೂಜೆ ಮಾಡೋಕ್ಕೆ ಅವ್ರು ಹೋಗಲ್ಲ. ಇನ್ನೊಂದಷ್ಟು ಜನ ಪೂಜೆ ಮಾಡ್ತಾರೆ, ಆದರೆ ಭಕ್ತಿ ಕಡಿಮೆ ಇರುತ್ತೆ. ಹೀಗೆ ಪ್ರಪಂಚದಲ್ಲಿ ಎಲ್ಲ ತರಹದ ಜನರು ಇದ್ದಾರೆ. ಆದರೆ ದೇವರು, ನಾನು ಕೆಲವ್ರನ್ನ ನೋಡಿದ್ದೀನಿ, ತುಂಬಾ ನಿಷ್ಠಾವಂತರಾಗಿ, ತುಂಬಾ ಶುಚಿಯಾಗಿ ದೇವ್ರ ಪೂಜೆ ಮಾಡ್ತಾರೆ. ಆದರೆ ಮನಸ್ಸು ಅಷ್ಟು ಶುಚಿಯಾಗಿರಲ್ಲ. ಅಂದರೆ ನೋಡೋಕ್ಕೆ ಮಾತ್ರ ಶುಚಿಯಾಗಿ ಕಾಣಿಸ್ಬೇಕು, ಆ ಥರ ಪೂಜೆ ಮಾಡ್ತಾರೆ. ಅವರು ನಿಜವಾಗ್ಲೂ ತುಂಬ ಶುಚಿಯಾಗಿ ಶಾಸ್ತ್ರೋಕ್ತವಾಗಿ ದೇವ್ರ ಪೂಜೆ ಮಾಡ್ತಾರೆ ಅಂದರೆ ಅವ್ರು ನಿಜವಾಗ್ಲೂ ಕೆಟ್ಟವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ನಂಗೆ ಹಂಗೆ ಅನಿಸುತ್ತೆ. ಪ್ರತಿಯೊಂದೂ ಶಾಸ್ತ್ರಬದ್ಧವಾಗಿ ಅಂತ ಅಲ್ಲ, ತನ್ನ ಮನಸ್ಸಲ್ಲಿ ಗಲೀಜಿಲ್ಲ ಅಂದರೆ ಅಂಥವನ್ನ ಪೂಜೆ ಮಾಡಿದ್ರೆ ಭಗವಂತನಿಗೆ ಎಷ್ಟು ಸಂತೋಷ ಸಂಭ್ರಮ ಆಗುತ್ತೋ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಒಳ್ಳೆಯವರು ಅಂದರೆ ಭಗವಂತನಿಗೆ ತುಂಬ ಇಷ್ಟ ಇರುತ್ತೆ. ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರೇ ಏನೇ ಮಾಡಿದ್ರು ಏನೇ ಅಂದರೂ ಸಹಿಸ್ಕೊಂಡಿರ್ತಾರೆ ಅಂತ. ಅಂಥವರು ಭಗವಂತನಿಗೆ ಬಂದು ಕೈ ಮುಗಿದಾಗ ಭಗವಂತನಿಗೆ ತಾನು ಶುಚಿಯಾಗಿ ಭಗವಂತನ ಶುಚಿ ಮಾಡಿ ತನ್ನ ಕೈಗಳಿಂದ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದಾಗ, ತನ್ನ ಭಕ್ತಿಪೂರ್ವಕ ಒಂದು ಮನಸ್ಸಿಂದ ಭಗವಂತನಲ್ಲಿ ತಲ್ಲೀನವಾದಾಗ ಭಗವಂತನಿಗೆ ಅದು ಎಷ್ಟೋ ಸಂತೋಷ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾನು ನೋಡಿದ್ದೀನಿ ತುಂಬಾ ಅಚ್ಚುಕಟ್ಟಾಗಿ. ನೋಡ್ರಿ, ಇವತ್ತು ಶುಕ್ರವಾರ ಮನೆಯೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಸಾಮಾನೆಲ್ಲ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದೆ, ನೈವೇದ್ಯ ಇಟ್ಟೆ, ಏನೋ ಒಂದು ಅಂತ ಹೇಳ್ತಾರೆ. ಆದರೆ ಅವರ ಮನಸ್ಥಿತಿ, ಅವ್ರ ಮನಸ್ಸಲ್ಲಿ ಹೊಟ್ಟೆ ಕಿಚ್ಚು, ಇನ್ನೊಬ್ಬರು ಬೆಳಿಬಾರ್ದು, ಮತ್ತು ಈ ಥರ ಸಾಕಷ್ಟು ಬೇಡದಿರುತ್ತೆ. ಒಬ್ಬರು ಕೆಟ್ಟದ್ದು ಬಯಸು, ನೀವು ಎಷ್ಟೇ ಪೂಜೆ ಮಾಡಿ ಅದಕ್ಕೆ ಫಲ ಸಿಗೋದಿಲ್ಲ. ಮನಸ್ಸು ಮಾತ್ರ ಶುದ್ಧತೆ ಆಗಿರಬೇಕು. ಅಂಥವ್ರು ಪೂಜೆ ಮಾಡಿಲ್ಲ ಅಂದರೂ ಭಗವಂತ ಅಂಥವ್ರನ್ನೇ ಇಷ್ಟಪಡೋದು. ಪೂಜೆ ಮಾಡಿಬಿಟ್ರೆ ತುಂಬ ಸಂತೋಷ. ಇದು ನಾನು ನಂಬ್ತೀನಿ. ನಿಮಗೂ ಹಾಗೆ ಅನಿಸಿದ್ರೆ ಖಂಡಿತ ಅದು ಸತ್ಯ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೇನಾರ ಥರ ಅನಿಸಿದ್ರೆ ನಾವು ಆ ಥರ ಇರೋಕ್ಕೆ ಪ್ರಯತ್ನ ಪಡೋಣ. ಯಾಕೆಂದರೆ ನಾವು ಒಳ್ಳೆಯವರಾಗಿರಬೇಕು. ನಾವು ಒಳ್ಳೆಯವರು ಆಗಿರೋದಕ್ಕೆ ಕಾರಣ ಅಂದರೆ ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಿ ಒಳ್ಳೆಯವರಾಗಿರೋ ಗ್ರೇಟ್ ಅನ್ಸ್ಕೊಳ್ಳೋದೇನು ಬೇಡ. ನಮಗೋಸ್ಕರ ಒಳ್ಳೆಯವರಾಗಿರೋಣ. ಯಾಕಂದರೆ ಕೆಟ್ಟವರಾದರೆ, ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ಅದರ ಫಲ ನಾವೇ ಅನುಭವಿಸ್ಬೇಕಲ್ಲ. ಹಾಗಾಗಿ ನಮಗೋಸ್ಕರನಾದರೂ ನಾವು ಒಳ್ಳೆಯವರಾಗೋಣ, ಸ್ವಾರ್ಥಿಗಳೇ ಆಗೋಣ, ಆದರೆ ಒಳ್ಳೆಯವರಾಗೋಣ ಅಂತ ನನ್ನ ಭಾವನೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ.